ಕೂಲಿ ಇದು ಲೋಕೇಶ್ ಕನಗರಾಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾದ ನಾಯಕ ನಟನಾಗಿ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಟಿಸಿದ್ದಾರೆ. ಹಾಗೆ ಇವರು ಸಿನಿಮಾ ಲೋಕಕ್ಕೆ ಕಾಲಿಟ್ಟು 50 ವರ್ಷ ಕೂಡ ಪೂರ್ಣಗೊಂಡಿದೆ. ಮೊದಲಿಗೆ ಇವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಬನ್ನಿ ಈ ಒಂದು ರಿವ್ಯೂನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಫಸ್ಟ್ ಹಾಫ್ ಬೆಂಕಿ ಅಂತ ಹೇಳ್ತೀನಿ. ಪ್ರತಿ ಪಾತ್ರವನ್ನು ತುಂಬ ಚೆನ್ನಾಗಿ ನೀಟಾಗಿ ನಮ್ಮ ಲೋಕೇಶ್ ಅವರು ಪ್ರೆಸೆಂಟ್ ಮಾಡ್ತಾರೆ. ಒಂದು ಒಳ್ಳೆ ಗ್ರಿಪ್ ಇತ್ತು ಅಂತ ಹೇಳ್ತೀನಿ. ಅಷ್ಟು ಡೀಟೇಲ್ ಆಗಿ ಈ ಸಿನಿಮಾ ರನ್ ಆಗುತ್ತೆ. ಇನ್ನು ಸಿನಿಮಾದ ಕಥೆಯಲ್ಲಿ ಅಷ್ಟು ಡೆಪ್ತ್ ಇರಲಿಲ್ಲ. ಏನಾದರೂ ಹೇಳಿದರೆ ಅದು ಸ್ಪಾಯ್ಲರ್ ಆಗಿಬಿಡುತ್ತೆ. ಇನ್ನು ನಾಗಾರ್ಜುನ ಅವರ ಎಂಟ್ರಿ, ಅವ್ರಿಗೆ ಕೊಟ್ಟಿರೋ ಬಿಲ್ಡಪ್ ತುಂಬ ಚೆನ್ನಾಗಿತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಅವ್ರಿಗೆ ಕೊಟ್ಟಿರೋ ಬಿಲ್ಡಪ್ ಎಲ್ಲ ಹೊಯ್ಕೊಂತ ಹೋಯ್ತು ಅಂದರೆ ತಪ್ಪಾಗಲ್ಲ. ಯಾಕಂದರೆ ಫಸ್ಟ್ ಹಾಫಲ್ಲಿ ತುಂಬ ಗ್ರಿಪ್ಪಲ್ಲಿತ್ತು. ಬಟ್ ಸೆಕೆಂಡ್ ಹಾಫಲ್ಲಿ ಆ ಗ್ರಿಪ್ ಏನಿದೆ ಅದು ಅಷ್ಟು ಬಿಗಿಯಾಗಿ ಇರಲಿಲ್ಲ ಅಂತ ಹೇಳ್ತೀನಿ. ರಜನಿ ಸರ್ ಸಿನಿಮಾ ಅಂದ್ಕೊಂಡು ಹೋಗಿದ್ರೆ ಆ ಥರ ಅನ್ನಿಸ್ತಿರ್ಲಿಲ್ಲ. ತುಂಬ ಎಂಜಾಯ್ ಕೂಡ ಮಾಡ್ತಿದ್ದೆ. ಬಟ್ ನಾವು ಯಾವಾಗ ಇದು ಲೋಕೇಶ್ ನಿರ್ದೇಶನದ ಸಿನಿಮಾ ಅಂದ್ಕೊಂಡು ಹೋಗ್ತೀವೋ ಅಲ್ಲೇ ನೋಡಿ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕ್ಕೊಂಡಿದ್ದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಿಕಾಸ್ ಲೋಕೇಶ್ ಅವರ ನಿರ್ದೇಶನದ ಸಿನಿಮಾ ಅಂದಮೇಲೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ನಂಬಿಕೆ ಇದೆ. ಅದರಿಂದ ಈ ಸಿನಿಮಾ ಮೇಲೆ ತುಂಬ ಅಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅದು ಫಸ್ಟ್ ಹಾಫಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಿನಿಮಾ ರನ್ ಆಗ್ತಿತ್ತು. ಆದರೆ ಸೆಕೆಂಡ್ ಹಾಫ್ ಅಂತ ಬಂದಾಗ ಇದು ಲೋಕೇಶ್ ಅವರ ಸಿನಿಮಾನ ಅನ್ನೋ ರೀತಿ ಪ್ರಶ್ನೆ ಕೂಡ ಬಿಟ್ಕೊಂಡ್ಬಿಡ್ತು. ಅಷ್ಟು ವೀಕ್ ರೈಟಿಂಗ್ ಲೋಕೇಶ್ ಅವರ ಸಿನಿಮಾದಲ್ಲಿ ನಾ ಯಾವತ್ತೂ ನೋಡಿಲ್ಲ. ಬಟ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಸಿನಿಮಾ ನೋಡಿದರೆ ಈ ಸಿನಿಮಾ ಬೆಂಕಿ ಅಂತಲೇ ಹೇಳ್ತೀನಿ. ನಮ್ಮ ರಜನಿ ಸರ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಆ BGM, ಅವರ ಸ್ಟೈಲು, ಆ ಸ್ವ್ಯಾಗು ಎಲ್ಲ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಇನ್ನು ನಮ್ಮ ಉಪೇಂದ್ರ ಅವರ ಕ್ಯಾಮರಾ ರೋಲ್ ಏನಿದೆ ಅದು ಸೂಪರ್ ಆಗಿತ್ತು. ಅವ್ರಿಗೆ ಅಂತಲೇ ಕೆಲವೊಂದು ಮಾಸ್ ಸೀನ್ ಇದೆ, ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಅವರ ಪಾತ್ರ ಎಲ್ಲೂ ಡಮ್ಮಿ ರೀತಿ ಟ್ರೀಟ್ ಮಾಡಿಲ್ಲ ಅಂತ ಹೇಳ್ತೀನಿ. ಇನ್ನು ಶೋಭಿನ್ ಶಾಹಿರ್ ಅವ್ರ ಬಗ್ಗೆ ಹೇಳಲೇಬೇಕು. ಒಂಥರ ಇಡೀ ಸಿನಿಮಾನ ತಿಂದು ಹಾಕಿಬಿಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಆ ಲೆವೆಲ್ಗೆ ಇವರ ಪಾತ್ರದಲ್ಲಿ ಆ ಒಂದು ರೈಟಿಂಗ್, ಆ ಡೆಪ್ತ್ ಏನಿದೆ ಅಷ್ಟು ಚೆನ್ನಾಗಿತ್ತು. ಇಂಪ್ಯಾಕ್ಟ್ ಈ ಇಡೀ ಸಿನಿಮಾದಲ್ಲಿ ಇವರಿಗಿಂತ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನು ಶೋಭಿನ್ ಅವರು ಸರಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನು ನಮ್ಮ ರಚಿತಾರಾಮ್ ಅವ್ರ ಬಗ್ಗೆ ಹೇಳಲೇಬೇಕು. ಸೈಕ್ ಆಗಿಬಿಟ್ಟೆ ಗುರು. ಇವ್ರಿಗೆ ಅಂತ ಕೆಲವೊಂದು ಮಾಸ್ ಮತ್ತು ಕ್ಲಾಸ್ ಆಗಿರೋ ಸೀನ್ಗಳಿದ್ದು. ಶೋಭಿನ್ ಮತ್ತು ರಚಿತಾರಾಮ್ ಅವರ ಜುಗಲ್ಬಂದಿ ಏನಿದೆ ನಿಮಗೆ ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ. ಇನ್ನು ನಮ್ಮ ಬಾಹುಬಲಿ ಕಟ್ಟಪ್ಪ ಸತ್ಯರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದೇ ಆದ ಶೈಲಿಯಲ್ಲಿ ಇವರ ಒಂದು ನಟನೆ ಈ ಒಂದು ಸಿನಿಮಾಗೆ ಒಂದು ಒಳ್ಳೆ ವ್ಯಾಲ್ಯೂನ ಯಾಡ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಕೊನೆಯದಾಗಿ ನಮ್ಮ ಅಮೀರ್ ಖಾನ್ ಅವ್ರ ಬಗ್ಗೆ ಹೇಳಲೇಬೇಕು. ಇವರ ಪಾತ್ರ ಈ ಸಿನಿಮಾಗೆ ಬೇಕೇ ಬೇಕು ಅಂತ ಏನಿರಲಿಲ್ಲ. ಆದರೆ ಈ ಸಿನಿಮಾದ ನೆಕ್ಸ್ಟ್ ಪಾರ್ಟ್ಗೆ ಒಂದು ಲಿಂಕ್ ಕೊಡೋಕ್ಕೆ ಇವರನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಂತ ಈ ಸಿನಿಮಾ LCU ಅಂದರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಲಿಂಕ್ ಇದೆ ಅಂತ ಹೇಳಿದರೆ ಖಂಡಿತ ಇಲ್ಲ. ಲೋಕೇಶ್ ಅವರೇ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಒಂದು ಸಪ್ರೇಟ್ ಯೂನಿವರ್ಸ್ ಕ್ರಿಯೇಟ್ ಮಾಡ್ಬೋದು ಅಂತ ಅನಿಸುತ್ತೆ, ನೋಡೋಣ ಮುಂದೆ. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋದು ಅನಿರುದ್ಧ್ ಅವರು. ನಮ್ಮ ರಜನಿ ಸರ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಇವರ BGM ಸಖತ್ ಇಂಪ್ಯಾಕ್ಟ್ ಮಾಡಿದೆ. ಸ್ಪೆಷಲಿ ಪವರ್ ಹೌಸ್ ಮತ್ತು ಐ ಆಮ್ ಡೇಂಜರ್ ಇದು ಸೂಪರ್ ಆಗಿತ್ತು. ಇನ್ನು ನಮ್ಮ ಉಪೇಂದ್ರ ಅವರು ಮತ್ತು ಅಮೀರ್ ಖಾನ್ ಅವರ ಎಂಟ್ರಿಗೆ ಕೊಟ್ಟಂತಹ BGM ಏನಿದೆ ಅದು ಇನ್ನೂ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಇನ್ನು ಓವರಾಲ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಒಳ್ಳೆ ಗುಡ್ ಮೂವಿ ಅಂತ ಹೇಳ್ಬೋದು. ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಸೊ ಇದಾಗಿತ್ತು ಈ ಒಂದು ಸಿನಿಮಾದ ಬಗ್ಗೆ ನನ್ನ ಒಂದು ರಿವ್ಯೂ. ಇನ್ನು ನೀವು ಯಾರು ಈ ಸಿನಿಮಾವನ್ನು ನೋಡಿದ್ದೀರಾ, ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇದರ ಜೊತೆ ಯಾರು ಈ ಸಿನಿಮಾ ನೋಡಿಲ್ಲ ಅವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.